ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಇವತ್ತು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ನಳಂದ ವಿಶ್ವವಿದ್ಯಾಲಯ ಅಥವಾ ನಳಂದ ಯೂನಿವರ್ಸಿಟಿ ಅಂತ ಕರೀತಾರೆ. ಸೊ ಹಾಗಾದ್ರೆ ಯಾಕೆ ಈ ಟಾಪಿಕ್ ನ್ಯೂಸಲ್ಲಿ ಇದೆ ಅಂತ ನೋಡಿ. ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರು ಹೊಸದಾಗಿ ನಿರ್ಮಾಣ ಮಾಡಿರುವಂಥ ನಳಂದ ವಿಶ್ವವಿದ್ಯಾಲಯದ ಒಂದು ಕ್ಯಾಂಪಸ್ ಅನ್ನ ಅನಾವರಣ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಈ ಒಂದು ಟಾಪಿಕ್ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಏನು ಈ ಒಂದು ನಳಂದ ಅನ್ನುವಂಥ ಹೊಸ ಕ್ಯಾಂಪಸ್ ಇದೆಯಲ್ಲ, ಇದನ್ನ ಸುಮಾರು 455 ಎಕರೆ ಒಂದು ಭೂಮಿಯಲ್ಲಿ ಇದನ್ನ ಬಿಹಾರದ ರಾಜಗಿರ್ ಹತ್ರ ಏನು ಓಲ್ಡ್ ಒಂದು ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲಿಂದ ಜಸ್ಟ್ 12 ಕಿಲೋಮೀಟರ್ ಅವೇ ಆಕ್ಚುಲಿ ಇದನ್ನ ಈ ಒಂದು ಹೊಸ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಟಾಪಿಕ್ ನೋಡ್ತಾ ಹೋಗೋಣ, ರೈಟ್. ಸೊ ಹಾಗಾದ್ರೆ ಯಾರು ಇದನ್ನ ನಿರ್ಮಾಣ ಮಾಡಿದ್ರೆ ಅಂತ ನೋಡ್ತಾ ಹೋಗೋಣ. ಏನು ನಳಂದ ಯೂನಿವರ್ಸಿಟಿ ಇದೆಯಲ್ಲ, ಇದನ್ನ ಗುಪ್ತ ಸಾಮ್ರಾಜ್ಯದ ಅಥವಾ ಗುಪ್ತ ಡೈನಾಸ್ಟಿಯ ಬಹಳ ಫೇಮಸ್ ಅರಸನಾಗಿರುವಂತ ಕುಮಾರಗುಪ್ತ, ವೆರಿ ಇಂಪಾರ್ಟೆಂಟ್, ಹೌದಾ. ಇವರು ಕುಮಾರಗುಪ್ತ ಏನ್ ಮಾಡ್ತಾರೆ ಅಂದ್ರೆ ಸುಮಾರು 427ನೇ ಒಂದು ಸೆಂಚುರಿಯಲ್ಲಿ, ಅಂದ್ರೆ ಸುಮಾರು ಅರ್ಲಿ 5th ಸೆಂಚುರಿಯಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಅದು ಸುಮಾರು ನೋಡಿ, ಅದಾದ ನಂತರ ಕೂಡ 600 ವರ್ಷಗಳ ಕಾಲ, ಅಂದ್ರೆ ಸುಮಾರು 12ನೇ ಶತಮಾನದವರೆಗೂ ಕೂಡ ಅದು ಆಕ್ಚುಲಿ ತುಂಬಾ ಫ್ಲೋರಿಶ್ ಆಗಿ ಇಡೀ ಜಗತ್ತಿಗೆ ಒಂದು ಮಾದರಿಯಾದಂಥ ಬಹಳ ಫೇಮಸ್ ಆಗಿರುವಂತಹ ಒಂದು ಯೂನಿವರ್ಸಿಟಿ ಆಗಿ ಇತ್ತಂತ ನಾವು ಹೇಳ್ಬಹುದು. ದಟ್ ಈಸ್ ಅ ನಳಂದ ಯೂನಿವರ್ಸಿಟಿ, ಹೌದಾ. ಸೊ ಜೊತೆಗೆ ಏನು ಕುಮಾರಗುಪ್ತ ನಂತರ ಕೂಡ ಆಕ್ಚುಲಿ ಏನು ಹರ್ಷವರ್ಧನ್ ಆಗಿರ್ಬೋದು, ಅದೇ ರೀತಿ ಪಾಲ ರಾಜ್ಯದ ಹಲವಾರು ರಾಜ್ಯರಡಿಯಲ್ಲಿ ಕೂಡ ಆಕ್ಚುಲಿ ಅಂದ್ರೆ ಈ ಒಂದು ವಿಶ್ವವಿದ್ಯಾಲಯದ ಒಂದು ಏನು ಪ್ರಸಿದ್ಧತೆ ಇಡೀ ಜಗತ್ತಿಗೆ ಹಬ್ಕೊಂಡಿತ್ತು ಅಂತ ನಾವು ಹೇಳ್ಬೋದು. ಹಾಗೆ ಸೊ ನೋಡಿ, ಏನಂದ್ರೆ ಇವನ್ ಡ್ಯೂರಿಂಗ್ ದ ಹರ್ಷವರ್ಧನ ಒಂದು ಏನು ಕಾಲಮಾನದಲ್ಲಿ ಏನಂತಂದ್ರೆ ಸೊ ಚೀನಾದ ಒಬ್ಬ ಸ್ಕಾಲರ್ ಆಗಿರುವಂತ ಸೊ ಯಾರು ಓಯನ್ ಸ್ಟ್ಯಾಂಗ್ ಮತ್ತೆ ಮೋಕ್ಷದೇವ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ ವಿಸಿಟ್ ಮಾಡಿರ್ತಾರೆ. ಸೊ ಇವರೆಲ್ಲ ಗೊತ್ತಿರುವಂತೆ ನಮಗೆ ಆಕ್ಚುಲಿ ಇಡೀ ಜಗತ್ತಿನ ಒಂದು ಬುದ್ಧಿಸ್ಟ್ ಮೋಂಕ್ ಆಗಿದ್ರು, ಸ್ಕಾಲರ್ ಆಗಿದ್ರು, ಟ್ರಾವೆಲರ್ ಆಗಿದ್ರು, ಆಮೇಲೆ ಟ್ರಾನ್ಸ್ಲೇಟರ್ ಕೂಡ ಆಗಿರ್ತಾರೆ. ಅವ್ರೇನಂದ್ರೆ ಆಕ್ಚುಲಿ ಇಲ್ಲಿ ಬಂದು ಸುಮಾರು ಈ ಒಂದು ವಿಶ್ವವಿದ್ಯಾಲಯದಲ್ಲಿ 5 ವರ್ಷಗಳ ಇದರ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡ್ತಾರೆ. ಯಾರು ಓಯನ್ ಸ್ಟ್ಯಾಂಗ್ ಮತ್ತೆ ಮೋಕ್ಷದೇವ್ ಅಂತ ಕರಿತೀವಿ ನಾವು. ಓಕೆನಾ. ಅದೇ ರೀತಿ ನೋಡಿ, ಅವರು ಬಂದ್ರ ಜೊತೆಗೆ ಏನ್ ಮಾಡ್ತಾರೆ, ಇಲ್ಲಿ ಸುಮಾರು ಹಲವಾರು ಹಸ್ತಪ್ರತಿಗಳನ್ನ, ಸ್ಕ್ರಿಪ್ಚರ್ಸ್ಗಳನ್ನ ನಳಂದ ಯೂನಿವರ್ಸಿಟಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಇಲ್ಲಿನ ಒಂದು ಜ್ಞಾನ ಸಂಪತ್ತನ್ನ ತಮ್ಮ ಚೀನಿ ಭಾಷೆಗೆ ಭಾಷಾಂತರವನ್ನು ಕೂಡ ಮಾಡ್ತಾರೆ ಈ ಇಬ್ರು ಸ್ಕಾಲರ್ ಅಂತ ಹೇಳ್ಬೋದು. ಜೊತೆಗೆ 677 ಇನ್ನೊಬ್ರು ಬರ್ತಾರೆ, ಅವ್ರು ಬಂದು ಸೊ ಐ ಸಿಂಗ್ ಅಂತ ಕರೀತಾರೆ. ಸೊ ಇವರು ಕೂಡ ಚೀನೀಸ್ ಒಬ್ಬ ಪಿಲಿಗ್ರಾಮ್ ಆಗಿದ್ರು. ಅವ್ರು ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ನಳಂದಗೆ ಬಂದು ಅವರ ಒಂದು ರೆಕಾರ್ಡ್ ಪ್ರಕಾರ ಅಂದ್ರೆ ನೋಡಿ, ಸುಮಾರು ಆವಾಗಲೇ 2000 ವಿದ್ಯಾರ್ಥಿಗಳು ಏನಂದ್ರೆ ಆಕ್ಚುಲಿ ಸ್ಟೂಡೆಂಟ್ಸ್ಗಳಲ್ಲಿ ಇದ್ರು, ಸ್ಟಡಿ ಮಾಡ್ತಾ ಇದ್ರು. ಜೊತೆಗೆ ಅವರಿಗೆ ಸುಮಾರು 200 ವಿಲೇಜ್ಗಳಿಂದ ಆಕ್ಚುಲಿ ಏನು ರೆವೆನ್ಯೂ ಬರುತ್ತಲ್ಲ, ಅದೆಲ್ಲವನ್ನು ಕೂಡ ಆಕ್ಚುಲಿ ಯೂನಿವರ್ಸಿಟಿಗೋಸ್ಕರನೇ ಅಲ್ಲಿರುವಂಥ ರಾಜ್ಯರು ಕೊಟ್ಟಿದ್ರು ಅಂತ ಕೂಡ ಹೇಳ್ತಾರೆ ಆ ಒಂದು ಅವರ ಒಂದು ಹಿಸ್ಟಾರಿಕಲ್ ರೆಕಾರ್ಡ್ ಪ್ರಕಾರ. ಓಕೆ, ಸೊ ಹಾಗೆ ಈ ಒಂದು ಏನು ನಳಂದ ಯೂನಿವರ್ಸಿಟಿ ಇದೆಯಲ್ಲ, ಇದೊಂದು ಸೆಂಟರ್ ಆಫ್ ಲರ್ನಿಂಗ್, ಅಂದ್ರೆ ಕಲಿಕಾ ಕೇಂದ್ರವಾಗಿತ್ತು. ಇಲ್ಲಿ ಅಂದ್ರೆ ಕಲಿಕೆ ಅನ್ನೋದು ಬಹಳ ಮಹತ್ವದಾಗಿತ್ತು. ಜೊತೆಗೆ ಅಲ್ಲಿ ಅಲ್ಲಿರುವಂತಹ ಸಂಸ್ಕೃತಿ ಆಗಿರ್ಬೋದು, ಮತ್ತೆ ಇಲ್ಲಿರುವಂತಹ ಬೌದ್ಧಿಕ ಏನಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳಕ್ ಆಗಿರ್ಬೋದು. ಸೊ ಅವೆಲ್ಲವನ್ನು ಕೂಡ ಮತ್ತೆ ಇದ್ರ ಜೊತೆಗೆ ನಮ್ಮ ದೇಶದ ಏನು ಒಂದು ನಾಗರಿಕತೆ ಇದೆಯಲ್ಲ ಡೆವಲಪ್ ಮಾಡ್ಕೊಳ್ಳೋಕೆ ಒಂದು ಸಾಕಷ್ಟು ಒಂದು ಸೆಂಟರ್ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ನಳಂದ ಯೂನಿವರ್ಸಿಟಿ. ಹಾಗೆ ನಳಂದ ಅನ್ನೋದೇನಂದ್ರೆ ಆಕ್ಚುಲಿ ಒಂದು ಮೊನಾಸ್ಟಿಕ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ರು ಕೂಡ ಇಲ್ಲಿ ಏನಂದ್ರೆ ಪ್ರೈಮರಿ ಪ್ಲೇಸ್, ಅಂದ್ರೆ ಇದು ಪ್ರಾಥಮಿಕವಾಗಿ ಏನಂದ್ರೆ ಆಕ್ಚುಲಿ ಮೋಂಕ್ಸ್ ಮತ್ತೆ ನನ್ಸ್ ಏನಂತಂದ್ರೆ ಅವರ ಒಂದು ಅಲ್ಲಿ ಜೀವಿಸ್ತಾ ಇದ್ರು. ಜೊತೆಗೆ ಅಲ್ಲಿ ಅಧ್ಯಯನ ಮಾಡಕ್ ಕೂಡ ಅವರಿಗೆ ಅವಕಾಶ ಇತ್ತು. ಜೊತೆಗೆ ಇವರು ಏನ್ ಮಾಡ್ತಾರೆ ಅಂದ್ರೆ ಹಲವಾರು ಬೌದ್ಧ ಧರ್ಮದ ಒಂದು ತತ್ವಜ್ಞಾನವನ್ನ ಕೂಡ ಬೋಧನೆಯನ್ನ ಮಾಡ್ತಾ ಇದ್ರು ಈ ಒಂದು ವಿಶ್ವವಿದ್ಯಾಲಯದಲ್ಲಿ. ಹಾಗೆ ಏನು ಈ ಒಂದು ನಳಂದ ಯೂನಿವರ್ಸಿಟಿ ಇದೆಯಲ್ಲ, ಇಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಬರೀ ಇಂಡಿಯನ್ಸ್ ಅಲ್ಲ, ಇದ್ರ ಜೊತೆಗೆ ಚೀನೀಸ್ ವಿದ್ಯಾರ್ಥಿಗಳು, ಕೊರಿಯನ್, ಜಪಾನ್, ಟಿಬೇಟ್, ಮಂಗೋಲಿಯಾ, ಶ್ರೀಲಂಕಾ, ಸೌತ್ ಈಸ್ಟ್ ಏಷ್ಯಾದಿಂದ ಬರುವಂತಹ ಹಲವಾರು ವಿದ್ಯಾರ್ಥಿಗಳು ಕೂಡ ಆಕ್ಚುಲಿ ಈ ಒಂದು ನಳಂದ ಯೂನಿವರ್ಸಿಟಿಯಲ್ಲಿ ಇದೊಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿವಿಧ ದೇಶಗಳ ವಿದ್ಯಾರ್ಥಿಗಳು ಬಂದು ಕೂಡ ಆಕ್ಚುಲಿ ಇಲ್ಲಿ ಒಂದು ಜ್ಞಾನಾರ್ಜನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಹಾಗೆ ಮತ್ತೆ ದ ಸ್ಟೂಡೆಂಟ್ಸ್ ಎಟ್ ನಳಂದ ವೇರ್ ಎಕ್ಸ್ಪೆಕ್ಟೆಡ್ ಟು ಫಾಲೋ ಇಲ್ಲಿ ಏನಂದ್ರೆ ಈ ಒಂದು ವಿಶ್ವವಿದ್ಯಾಲಯ ಯಾರೆಲ್ಲ ಅಧ್ಯಯನ ಮಾಡ್ತಾರೆ ಅವರಿಗೆ ಒಂದು ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಕೋಡ್ ಆಫ್ ಕಂಡಕ್ಟ್ ಇತ್ತು. ಮತ್ತೆ ಅವರು ಕಂಪಲ್ಸರಿಯಾಗಿ ಡೈಲಿ ಧ್ಯಾನ ಮಾಡಬೇಕಾಗಿತ್ತು. ಮತ್ತೆ ಅವ್ರೇನು ಒಂದು ಸ್ಟಡಿ ಸೆಷನ್ಸ್ ಕೂಡ ಅವರು ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನೋದು ಕೂಡ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಕೋಡ್ ಆಫ್ ಕಂಡಕ್ಟ್ ಅನ್ನ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಆವಾಗಲೇ ಮೇಂಟೈನ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಏನು ನೋಡಿ, ಇದೊಂದು ಆಕ್ಚುಲಿ ಬುದ್ಧಿಸ್ಟ್ ಸೆಂಟರ್ ಆದ್ರೂ ಕೂಡ ಬುದ್ಧಿಸ್ಟ್ ನ ಒಂದು ಅಂದ್ರೆ ಏನು ಬೌದ್ಧ ಧರ್ಮದ ಹಲವಾರು ವಿಚಾರಗಳ ಜೊತೆಗೆ ಇಲ್ಲಿ ಹಲವಾರು ವಿಷಯಗಳನ್ನ, ಫಾರ್ ಎಕ್ಸಾಂಪಲ್ ನಮಗೆ ಏನ್ಸಿಯಂಟ್ ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಅಂದ್ರೆ ಒಂದು ಪುರಾತನವಾಗಿರುವಂತಹ ಭಾರತದ ಏನಂತಾರೆ ವೈದ್ಯ ಪದ್ಧತಿಯನ್ನು ಕೂಡ ಇಲ್ಲಿ ಟೀಚ್ ಮಾಡ್ತಾ ಇದ್ರು. ಜೊತೆಗೆ ರಿಲಿಜಿಯಸ್ ಅಂದ್ರೆ ಧರ್ಮದ ಬಗ್ಗೆ, ಬುದ್ಧಿಸಂ ಬಗ್ಗೆ, ಗಣಿತಶಾಸ್ತ್ರದ ಬಗ್ಗೆ, ವ್ಯಾಕರಣದ ಬಗ್ಗೆ,
ಆಮೇಲೆ ಖಗೋಳಶಾಸ್ತ್ರದ ಬಗ್ಗೆ, ಹಾಗೆ ಭಾರತದ ವಿವಿಧ ಒಂದು ತತ್ವಜ್ಞಾನಗಳ ಬಗ್ಗೆ ಕೂಡ ಆಕ್ಚುಲಿ ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪಾಠವನ್ನು ಕೂಡ ಒಂದು ಬೋಧನೆಯನ್ನು ಕೂಡ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಹೇಳ್ಬೋದು. ಓಕೆ, ಸೊ ಜೊತೆಗೆ ಮತ್ತೆ ಈ ಯೂನಿವರ್ಸಿಟಿ ಇನ್ನೊಂದು ವಿಶೇಷ ಏನಂತಂದ್ರೆ ಆಕ್ಚುಲಿ ಒಂದು ಗ್ರೇಟ್ ನಮ್ಮ ಹಿಸ್ಟಾರಿಕಲ್ ಬರುವಂತ ಗ್ರೇಟ್ ಮಾಸ್ಟರ್ಗಳಾಗಿರುವಂತ ನಾಗಾರ್ಜುನ ಆಗಿರ್ಬೋದು, ಆರ್ಯಭಟ್ಟ, ಆಮೇಲೆ ಧರ್ಮಕೀರ್ತಿ ಎಲ್ಲರೂ ಕೂಡ ಆಕ್ಚುಲಿ ಈ ಒಂದು ಸ್ಕಾಲರಿ ಟ್ರೆಡಿಷನ್ಸ್ ಅನ್ನ ಈ ಒಂದು ಏನ್ಷಿಯಂಟ್ ನಲಂದದಲ್ಲಿ ಅವರು ಪ್ರಾರಂಭಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಇನ್ನು ದುರಂತ ಏನಂದ್ರೆ ಆಕ್ಚುಲಿ 1193ರಲ್ಲಿ ಏನು ಈ ತುರ್ಕಿಶ್ನ ರೂಲರ್ ಆಗಿರುವಂತ ಕುತುಬುದ್ದೀನ್ ಐಬಕ್ನ ಒಬ್ಬ ಜನರಲ್ ಆಗಿರುವಂತ ಬಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾನೆ ಅಂದ್ರೆ ಆಕ್ಚುಲಿ ಈ ಒಂದು ವಿಶ್ವವಿದ್ಯಾಲಯವನ್ನ ಧ್ವಂಸಗೊಳಿಸ್ತಾನೆ. ಯಾವಾಗ 1193ರಲ್ಲಿ ಇವನೇನಾಗಿದ್ದಾನೆ ಆಕ್ಚುಲಿ ಈ ಕುತುಬುದ್ದೀನ್ ಐಬಕ್ನ ಒಬ್ಬ ಮಿಲಿಟರಿ ಜನರಲ್ ಆಗಿರ್ತಾನೆ ಬಕ್ತಿಯಾರ್ ಖಿಲ್ಜಿ. ಆತ ಈ ಒಂದು ವಿಶ್ವವಿದ್ಯಾಲಯನ ನಾಶಗೊಳಿಸ್ತಾನೆ ಅಂತ ಹೇಳ್ಬೋದು ನಾವು. ಓಕೆ, ಮತ್ತೇನಂದ್ರೆ ನೋಡಿ ಏನಾಗುತ್ತೆ ಅಂದ್ರೆ ಆಫ್ಟರ್ ಏನು ಬ್ರಿಟಿಷ್ ಬರ್ತಾರೆ ನಮ್ಮ ದೇಶಕ್ಕೆ ಅವಾಗ ನಂತರ ಅಂದ್ರೆ 1812ರಲ್ಲಿ ಒಬ್ಬ ಸ್ಕಾಟಿಷ್ ನ ಸರ್ವೇಯರ್ ಆಗಿರುವಂತ ಫ್ರಾನ್ಸಿಸ್ ಬಚ್ನನ್ ಹ್ಯಾಮಿಲ್ಟನ್ ಅಂತವ್ರು ಏನ್ ಮಾಡ್ತಾರೆ ಆಕ್ಚುಲಿ ಇದನ್ನ ಮತ್ತೆ ರೀಡಿಸ್ಕವರ್ ಮಾಡ್ತಾರೆ ಈ ನಲಂದ ಯೂನಿವರ್ಸಿಟಿ ಬಗ್ಗೆ. ಸೊ ಹೌದಾ, ಅದ್ರ ಜೊತೆಗೆ ಇನ್ನೊಬ್ಬರು ಬಹಳ ಫೇಮಸ್ ಆಗಿರುವಂತ ನಮ್ಮ ಇದರಂತಂದ್ರೆ ಅದು ಯಾರಂದ್ರೆ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇನ್ 1861ರಲ್ಲಿ ಇವರು ಏನಂದ್ರೆ ಇದನ್ನ ಐಡೆಂಟಿಫೈ ಮಾಡಿಕೊಂಡು ಸೊ ಅದನ್ನ ಮತ್ತೆ ಒಂದು ಬೆಳಕಿಗೆ ತರುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಸರ್ವೆ ಮುಖಾಂತರ ಅಂತ ಕರಿಬಹುದು. ಓಕೆ, ಸೊ ಹಾಗಾದ್ರೆ ಹೇಗೆ ಇದು ರಿವೈವಲ್ ಆಯ್ತು ಮತ್ತೆ ಆಫ್ಟರ್ ದಟ್ ಅಂತ ನೋಡ್ತಾ. ಸೊ ಏನಂದ್ರೆ ನೋಡಿ 2000ರಲ್ಲಿ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿರುವಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಜೊತೆಗೆ ಸಿಂಗಾಪುರ್ ಗವರ್ಮೆಂಟ್ ಹಾಗೆ ಲೀಡರ್ಸ್ ಆಫ್ ದಿ ಈಸ್ಟ್ ಏಷ್ಯನ್ ಸಮಿತಿಯಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಎಲ್ಲ ದೇಶಗಳು ಕೂಡ್ಕೊಂಡು ಅಂದ್ರೆ ಅಲ್ಲಿರುವಂತ ಎಲ್ಲ ಕೂಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದನ್ನ ಮತ್ತೆ ಈ ಒಂದು ನಲಂದ ಯೂನಿವರ್ಸಿಟಿಯ ವೈಭವವನ್ನ ಮತ್ತೆ ಮರುಕಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅಡ್ವೊಕೇಟ್ ಮಾಡ್ತಾರೆ ಸರ್ಕಾರಕ್ಕೆ. ಸೊ ಅವಾಗ ಏನಾಗುತ್ತೆ ಇಂಡಿಯನ್ ಪಾರ್ಲಿಮೆಂಟ್ ಏನ್ ಮಾಡ್ತಿದ್ರೆ ಒಂದು ಇದಕ್ಕೋಸ್ಕರನೇ ಒಂದು ವಿಶೇಷವಾದಂತ ಅಮೆಂಡ್ಮೆಂಟ್ ಒಂದೇನಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ನಮ್ಮ ಕಾಯ್ದೆ ಮಾಡುತ್ತೆ. ಯಾವ್ದಂತಂದ್ರೆ ಅದು ನಲಂದ ಯೂನಿವರ್ಸಿಟಿ ಆಕ್ಟ್ ಆಫ್ ದಿ 2010 ಅಥವಾ 2010 ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದ್ರ ಮುಖಾಂತರ ಏನ್ ಮಾಡುತ್ತೆ ಒಂದು ಟು ಪ್ರೊವೈಡಿಂಗ್ ಎ ಲೀಗಲ್ ಫ್ರೇಮ್ವರ್ಕ್ ಫಾರ್ ದ ನ್ಯೂ ಇನ್ಸ್ಟಿಟ್ಯೂಷನ್ ಅಂತ ಅಂದ್ರೆ ಹೊಸ ಏನು ಒಂದು ಸಂಸ್ಥೆ ಇದೆಯಲ್ಲ ಅದಕ್ಕೆ ಒಂದು ಲೀಗಲ್ ಫ್ರೇಮ್ವರ್ಕ್ ಕೊಡ್ತಾರೆ. ಅದು ನಲಂದ ವಿಶ್ವವಿದ್ಯಾಲಯ ಕಾಯ್ದೆ 2010 ಒಂದು ಕಾಯ್ದೆ ಪ್ರಕಾರ. ಸೊ ಹಾಗೆ ಈ ಒಂದು ನಲಂದ ಯೂನಿವರ್ಸಿಟಿ ಇದೆಯಲ್ಲ ಇದೇನಂತಂದ್ರೆ ಆಕ್ಚುಲಿ ಬರೀ ಇಂಡಿಯಾ ಅಂತಲ್ಲ, ಇಂಡಿಯಾ ಜೊತೆಗೆ ಹಲವಾರು ಕಂಟ್ರಿಗಳ ಒಂದು ಕೊಲಾಬರೇಷನ್ ಮುಖಾಂತರ ಮತ್ತೇನಾಗಿದೆ ಒಂದು ರೀಜನಲ್ ನಾಲೆಜ್ ಎಕ್ಸ್ಚೇಂಜ್ ಸೆಂಟರ್ ಆಗಿ ಈಗ ಪ್ರಸ್ತುತವಾಗಿ ಅದು ಬೆಳೀತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಜೊತೆಗೆ ಬಿಹಾರ್ ಗವರ್ಮೆಂಟ್ ಕೂಡ ಏನ್ ಮಾಡಿದ್ರೆ ಆಕ್ಚುಲಿ ಅದರ ಒಂದು ನಿರ್ಮಾಣಕ್ಕಾಗಿ ಸುಮಾರು 455 ಎಕರೆ ಒಂದು ಲ್ಯಾಂಡ್ ಅನ್ನು ಕೂಡ ಕೊಟ್ಟು ಸೊ ಅದಕ್ಕೆ ಮತ್ತೆ ಒಬ್ರು ಆರ್ಕಿಟೆಕ್ಟ್ಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್. ಓಕೆನಾ, ನೋಡಿ ಏನು ಹೊಸದಾಗಿ ಕಟ್ಟಿರುವಂತಹ ಈ ಒಂದು ನಲಂದ ಯೂನಿವರ್ಸಿಟಿ ಕ್ಯಾಂಪಸ್ ಇದೆಯಲ್ಲ ಅದನ್ನ ಯಾರು ವಾಸ್ತುಶಿಲ್ಪ ಆರ್ಕಿಟೆಕ್ಚರ್ ಮಾಡಿದಾರೆ ಅಂದ್ರೆ ಗೊತ್ತಿರ್ಬೇಕು ನಮಗೆ ಅದು. ಸೊ BV ದೋಸಿ ಅವರು ವೆರಿ ಇಂಪಾರ್ಟೆಂಟ್. ಇವ್ರು ಏನಾಗಿದ್ದಾರೆ ಆಕ್ಚುಲಿ ಅದಕ್ಕೆ ಆ ಒಂದು ಹೊಸ ವಿಶ್ವವಿದ್ಯಾಲಯದ ವಾಸ್ತುಶಿಲ್ಪಿ ಅಥವಾ ಆರ್ಕಿಟೆಕ್ಟ್ಸ್ ಆಗಿದ್ದಾರೆ. ಓಕೆನಾ, ಮತ್ತೆ ನೋಡಿ ಇವರು ತುಂಬಾ ಆ ಒಂದು ವಿಶ್ವವಿದ್ಯಾಲಯ ಕ್ಯಾಂಪಸ್ ಅನ್ನ ತುಂಬಾ ಈಕೋ ಫ್ರೆಂಡ್ಲಿ ಪರಿಸರ ಪ್ರಿಯವಾಗಿ ಮಾಡಿದ್ದಾರೆ. ಜೊತೆಗೆ ರಿಫ್ಲೆಕ್ಟಿಂಗ್ ದ ಸ್ಪಿರಿಟ್ ಆಫ್ ದಿ ಪಾಸ್ಟ್ ಮತ್ತೆ ಏನು ಆ ಒಂದು ಇತಿಹಾಸದಲ್ಲಿ ಇತ್ತು ಅದನ್ನ ಮತ್ತೆ ಅಲ್ಲಿ ರಿಫ್ಲೆಕ್ಟ್ ಆಗುವಂತೆ ಮತ್ತೆ ಮರುಕಳಿಸುವಂತೆ ಅವರು ಅದನ್ನ ಡಿಸೈನ್ ಮಾಡಿ ಈಕೋ ಫ್ರೆಂಡ್ಲಿ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಜೊತೆಗೆ ಯೂನಿವರ್ಸಿಟಿ ಆಫರ್ಸ್ ಈಗ ಏನಂದ್ರೆ ಹೊಸ ಯೂನಿವರ್ಸಿಟಿ ಇದೆಯಲ್ಲ ಅಲ್ಲಿ ನಮಗೆ PG ಕಲಿಬಹುದು. PGಯಲ್ಲಿ ಬರುವಂಥ ಹಲವಾರು ವಿಷಯಗಳು ಫಾರ್ ಎಕ್ಸಾಂಪಲ್ ನಮಗೆ ಬುದ್ಧಿಸ್ಟ್ ಸ್ಟಡೀಸ್ ಆಗಿರ್ಬೋದು, ಹಿಸ್ಟಾರಿಕಲ್ ಸ್ಟಡಿಗಳಾಗಿರ್ಬೋದು, ಆಮೇಲೆ ಈಕಾಲಜಿ ಎನ್ವೈರನ್ಮೆಂಟ್ ಸ್ಟಡೀಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು, ಎಲ್ಲ ವಿಷಯಗಳನ್ನ ಕೂಡ ಈಗ ಅಲ್ಲಿ ಕಲಿಯೋಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಅಂತ ಹೇಳ್ಬೋದು. ಜೊತೆಗೆ ಏನು ಕ್ಯಾಂಪಸ್ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದೊಂದು ಈಕೋ ಫ್ರೆಂಡ್ಲಿ ಅಂತ ನಾವು ಆಗ್ಲೇ ತಂದಿದ್ವಿ. ಇದೊಂದು ಏನಂದ್ರೆ ನೆಟ್ ಝೀರೋ ಗ್ರೀನ್ ಕ್ಯಾಂಪಸ್ ಆಗಿದೆ. ಅಂದ್ರೆ ತುಂಬಾ ಇದೊಂದು ಪರಿಸರ ಪ್ರಿಯವಾಗಿರುವಂಥದ್ದು, ಇಲ್ಲಿ ಯಾವುದೇ ರೀತಿಯ ಒಂದು ಮಾಲಿನ್ಯಕ್ಕೆ ಅವಕಾಶ ಇಲ್ಲ. ಮತ್ತೆ ಇಲ್ಲಿರುವಂಥ ಏನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ತುಂಬಾ ಒಂದು ಪರಿಸರ ಪ್ರಿಯ ಆಗಿರೋದು ನಮಗೆ ಕಾಣ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಓಕೆನಾ, ಸೊ ಜೊತೆಗೆ ಈ ನಲಂದ ಯೂನಿವರ್ಸಿಟಿ ಇದೆಯಲ್ಲ ಇದನ್ನ 2016ರಲ್ಲಿ ವಿಶ್ವಸಂಸ್ಥೆಯ ಪಾರಂಪರಿಕ ತಾಣ ಅಂತ ಕೂಡ ಏನ್ ಮಾಡಿದ್ದಾರೆ ಆಕ್ಚುಲಿ ಸೊ ಘೋಷಣೆ ಮಾಡಿದ್ರು ಅಂತ ಹೇಳ್ಬೋದು ನಾವು. ಓಕೆನಾ, ಸೊ ಅದ್ರ ಜೊತೆಗೆ ನೋಡಿ ಈ ಬುದ್ಧಿಸ್ಟ್ ಅಂತ ಬಂದಾಗ ನಮ್ಮ ದೇಶದಲ್ಲಿರುವಂತಹ ಬುದ್ಧಿಸ್ಟ್ ಸೆಂಟರ್ಗಳಿಗೆ ಹಲವಾರು ಒಂದು ಸೆಂಟರ್ಗಳಿಗೆ ಏನ್ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಹೌದಾ. ಫಾರ್ ಎಕ್ಸಾಂಪಲ್ ಅಂತ ನಮಗೆ ಆರ್ಕಿಯಾಲಜಿಕಲ್ ಸೈಟ್ ಆಫ್ ದಿ ನಲಂದ ಮಾವೇರ ಇದೆಯಲ್ಲ ಅದು ಕೂಡ ಆಕ್ಚುಲಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಬುದ್ಧಿಸ್ಟ್ ಮಾನ್ಯುಮೆಂಟ್ಸ್ ಇನ್ ಸಂಚಿ ಮಧ್ಯಪ್ರದೇಶದ ಅದು ಕೂಡ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಮಾಬೋದಿ ಟೆಂಪಲ್ ಕಾಂಪ್ಲೆಕ್ಸ್ ಎಟ್ ಬೋಧ್ಗಯಾ ಅದು ಕೂಡ ಆಕ್ಚುಲಿ ಯುನೆಸ್ಕೋ ಹೆರಿಟೇಜ್ ಆಗಿ ಘೋಷಣೆ ಮಾಡಿದ್ದಾರೆ. ಹಾಗೆ ಅಜಂತಾ ಕೇವ್ಸ್ ಔರಂಗಾಬಾದ್ ಮಹಾರಾಷ್ಟ್ರ ಇದು ಕೂಡ ಒಂದು ಬುದ್ಧಿಸ್ಟ್ ಕೇವ್ ಸೆಂಟರ್ ಅಂತ ಕರಿಬಹುದು. ಇದು ಕೂಡ ಒಂದು ಯುನೆಸ್ಕೋ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನೋಡಿ ಆಕ್ಚುಲಿ ಈ ಬುದ್ಧಿಸ್ಟ್ ಚಾಂಟಿಂಗ್ ಏನು ಅವರು ಒಂದು ಏನಂತಾರೆ ಅವರ ಒಂದು ಸ್ತೋತ್ರಗಳ ಚಾಂಟಿಂಗ್ ಮಾಡ್ತಾರಲ್ಲ ಅದನ್ನ ಕೂಡ ಏನ್ ಮಾಡಿದ್ದಾರೆ ಆಕ್ಚುಲಿ ಯುನೆಸ್ಕೋದ ರಿಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ದ ಹ್ಯುಮ್ಯಾನಿಟೀಸ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ 2002ರಲ್ಲಿ ಏನು ಸ್ತೋತ್ರಗಳ ಒಂದು ಭಜನೆ ಮಾಡೋದು ಕೂಡ ಅದನ್ನ ಒಂದು ಏನಂತಾರೆ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಆಗಿ 2002ರಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ
ನಲಂದಾ ಯೂನಿವರ್ಸಿಟಿ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ವಿ ಸ್ಟಡಿ ಮೆಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಒಂದು ನ್ಯೂ ಕ್ಲಾಸ್ಗಳು ಅಥವಾ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.